5ನೇ ತರಗತಿಯ ಕನ್ನಡ ಪಾಠ, ಪೂರಕ ಪಾಠ ಇದು. ಪ್ರಾಮಾಣಿಕತೆ. ಇಲ್ಲಿ ನೋಡಿ, ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ಸು ಹತ್ತಿದಳು. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು. ಎಲ್ಲಿಗೆ ಹೊರಟಿದ್ದೀರಿ? ಅದಕ್ಕೆ ರಾಜಮ್ಮ ಹೇಳಿದರು, ಹೊಳೆಪುರಕ್ಕೆ. ಸಹ ಪ್ರಾಣಿಗಳು, ಮತ್ತ್ಯಾಕೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡೀರಿ? ಅದಕ್ಕೆ ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದದ್ದೇ ಅಷ್ಟು. ಸಹ ಪ್ರಾಣಿಗಳು, ಮುಂದೆ? ಅದಕ್ಕೆ ರಾಜಮ್ಮ, ಮುಂದೆ ನಡೆದುಕೊಂಡೇ ಹೋಗುತ್ತೇನೆ ಅಥವಾ ನಡೆದೇ ಹೋಗುತ್ತೇನೆ. ಅದಕ್ಕೆ ಸಹ ಪ್ರಾಣಿಗಳು, ಅಯ್ಯೋ, ಈಗಿನ ಕಾಲದಲ್ಲೂ ನಿಮ್ಮಂತವರಿದ್ದಾರಲ್ಲ, ಇಲ್ಲಿ ನೋಡ್ರಿ, ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ. ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ. ಅದಕ್ಕೆ ರಾಜಮ್ಮ ಹೇಳಿದಳು, ಇಲ್ಲ, ನಾನು ಅಂತವಳಲ್ಲ, ನಡೆದುಕೊಂಡೇ ಹೋಗುತ್ತೇನೆ. ಅದಕ್ಕೆ ಸಹ ಪ್ರಾಣಿಗಳು, ನಿಮ್ಮಿಷ್ಟ ಎಂದಳು. ಅದಕ್ಕೆ ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲೇ ಅಂದುಕೊಂಡಳು, ಇಂಥವರಿಂದಲೇ ಕಾಲ ಕೆಟ್ಟಿದ್ದು ಅಂತ. ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕರಿಗೆ ಇರಲಿಲ್ಲ. ಅಂತವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದಿಳಿದು ನಡೆದೇ ಬಿಟ್ಟಳು. ಇಲ್ಲೊಂದು ಅಭ್ಯಾಸ ಇದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಪ್ರಶ್ನೆ ಏನಿದೆ, ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು? ಇಲ್ಲಿ ನೋಡಿ ಉತ್ತರ ಇಲ್ಲಿ, ರಾಜಮ್ಮ ಹೊಳೆಪುರಕ್ಕೆ ಹೋಗಬೇಕಿತ್ತು. ಎರಡನೇ ಪ್ರಶ್ನೆ ಯಾವುದು? ರಾಜಮ್ಮ ಬಸ್ಸಿನಲ್ಲಿ ಕುಳಿತು ಏನೆಂದು ಯೋಚಿಸುತ್ತಿದ್ದಳು ಮತ್ತೆ ಏಕೆ? ರಾಜಮ್ಮ ಏನು ಯೋಚಿಸುತ್ತಿದ್ದಳಂದ್ರೆ, ನನಗೆ ಹೊಳೆಪುರಕ್ಕೆ ಹೋಗಬೇಕು, ಆದರೆ ಅಷ್ಟೊಂದು ಹಣ ಇಲ್ಲ, ಅದಕ್ಕೋಸ್ಕರ ನಾನು ಅರಸೀಪುರಕ್ಕೆ ಟಿಕೆಟ್ ಕೊಂಡುಕೊಳ್ಳುತ್ತೇನೆ. ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಕರು ಕೊಟ್ಟ ಸಲಹೆ ಏನು ಅಥವಾ ಯಾವ ಸಲಹೆ ಕೊಟ್ಟರು? ಅದಕ್ಕೆ ಸಹ ಪ್ರಯಾಣಿಕರು ರಾಜಮ್ಮನಿಗೆ, ನೀವು ನಿದ್ದೆ ಬರುವಂತೆ ನಟಿಸಿ, ಆಮೇಲೆ ಹೊಳೆಪುರ ಬಂದಾಗ ಎದ್ದು ಇಳಿದು ಬಿಡಿ ಎಂದು ಸಲಹೆ ಕೊಟ್ಟಳು. ಇಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ರಾಜಮ್ಮ ಏಕೆ ಪ್ರಾರ್ಥಿಸಿದಳು? ಏಕೆಂದರೆ ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಈ ರೀತಿ ನಿದ್ದೆ ಬರುವಂತೆ ನಟಿಸಿ ಮೋಸ ಮಾಡಲೆಂದು ಹೇಳಿದ್ದಾಗ ಇದಕ್ಕೆ ರಾಜಮ್ಮನಿಗೆ ಇನ್ನಾದರೂ ಇಂಥವರಿಗೆ ಬುದ್ಧಿ ಬರಲಿ ಎಂದು ಪ್ರಾರ್ಥಿಸಿದಳು. ಸೊ ಈ ತರ ಇದೆ ಈ ಪಾಠ, ಪೂರಕ ಪಾಠ, ಸಣ್ಣದಾದ ಚಿಕ್ಕದಾದ ಪಾಠ, ತುಂಬಾನೇ ಒಳ್ಳೆದಿದೆ. ಸೊ ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.